ಸರ್ ಅಂತವ್ರಿಗೆ ಪ್ರಕೃತಿ ಸರ್ ಗೊತ್ತಿಲ್ಲ, ಪ್ರಕೃತಿ ಸರ್ ಆರಾಮಿಲ್ಲ, ಮತ್ತು ಮರು ಸರ್ ಅವರು ಭಾಳಷ್ಟು ಜನ ಅದಾರ. ಅವ್ರ ಜೋಡಿ ಇದ್ದಾರೆ. ರಂಚಾಟೆ ಸರ್ ಮಡಿವಾಳ ಮಾದೇವಪ್ಪ ಅಣ್ಣ ಅವ್ರದವರು, ಅವ್ರ ಜೊತೆ ಒಟ್ಟಾಟಿದ್ದವ್ರು ಭಾಳಷ್ಟು ಜನ ಅದಾರು. ಕಾಡೆ ಅವ್ರು ಹೆಂಗಿದ್ದಾರೆ ಅಂದ್ರೆ ಅವ್ರು ಒಟ್ಟು ನಗ್ತಿದ್ದಿಲ್ಲ. ಅವ್ರು ಮಾತಾಡಿದಾರೆ ಅಂದ್ರೆ ಒಂದು ಹಾಸ್ಯ ಪ್ರವೃತ್ತಿ, ಅವ್ರ ಮಾತಿನೊಳಗೆ ಹಾಸ್ಯ ಬರ್ತಿತ್ತು. ಅದನ್ನು ಗುಣವನ್ನು ನಮ್ಮ ಈ 3 ಜನ ಗಂಡು ಮಕ್ಕಳೊಳಗೆ ನಾನು ಡಾಕ್ಟರ್ ಪ್ರಕಾಶ್ ಕಾಡೆ ಅವರಲ್ಲಿ ಅದನ್ನು ಕಂಡ್ರಿ. ಯಾಕಂದ್ರೆ ಅವರು ನಮ್ಮ ಜೋಡಿ ಇರ್ತಾರಲ್ರಿ. ಅಶೋಕಣ್ಣ ಅವರು ಗಂಭೀರ ಇರ್ತಾರೆ, ಬಾಪು ಅವರು ತಮ್ಮ ಸಾಹಿತ್ಯ ಹೊರಗಿರ್ತಾರೆ. ಯಾಕಂದರೆ ಪ್ರಕಾಶ್ ಕಾಡೆ ಅವರು ಏನಿರ್ತ ಅದನ್ನು ಮುಂದುವರಿ ಅವರು ವಾರಿಸೋದವ್ರು ಬಹುಶಃ ಅವರು ಲಕ್ಷಣ ಬರ್ತಾವ್ರಿ ಮಾತಿನೊಳಗೆ. ಅವರು ಕೂಡ ನಗೋದಿಲ್ಲ, ಅವರು ಒಂದು ಚುಟಕ್ಕೆ ಇರತ್ತಂತೆ, ಅವರು ಚುಸ್ತಿರ್ತಾರೆ. ಹಾಗಾಗಿ ಅದಕ್ಕೆ ಅವರ ಇಷ್ಟೊತ್ತಿನ ಪ್ರಾಸ್ತಾವಿಕವಾಗಿ ಕಾಡೆ ಅವರು ಮಾತಾಡೋರು ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ, 2 ಸಹೋದರಿಯರು ಮತ್ತು 3 ಜನ. ಒಬ್ಬರು ಅಶೋಕಣ್ಣ ಅವರು ಇವತ್ತಿನ ಅಧ್ಯಕ್ಷರು, ಕಾಡೆ ಪ್ರತಿಷ್ಠಾನದ ಅಧ್ಯಕ್ಷರವರು, ಗೌರವಾನ್ವಿತರು. ಅವ್ರು ಹೆಂಗೆ ಅವ್ರ ಬೆಳೆಸಿದ್ರಂದ್ರೆ, ಸಂಸ್ಕಾರ ಕೊಟ್ಟರಂದ್ರೆ ಕಾಡೆ ಅವರು, ಅವರ ತಾಯಿಯವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಟ್ಟರಂದ್ರೆ, ಇವತ್ತು ಎಷ್ಟೋ ಜನ ನೋಡೋಣ ಮಕ್ಕಳು, ಅನೇಕ ಜನ ತಂದೆ ಮಾಡೋದು ಬೇರೆ, ಅವ್ರು ಮಾಡೋದು ಬೇರೆ ಸಂಸ್ಕಾರ ಇದ್ದಾರೆ. ಅವರು ಯಾವ ರೀತಿ ಕೊಟ್ಟರಂದ್ರೆ, ತಂದಿನ ಆ ರೀತಿ ಇದ್ದ, ಭ್ರಷ್ಟಾಚಾರ ಮಾಡಲಿಲ್ಲ ಅವರು ತಮ್ಮ ಅವಧಿಯೊಳಗೆ. ಅವ್ರು ಅನೇಕ ಕಡೆ ಗ್ರಾಮ ಲೆಕ್ಕಾಧಿಕಾರಿ ಇದ್ದರು. ಗ್ರಾಮ ಲೆಕ್ಕಾಧಿಕಾರಿ ಇದ್ರೆ ಅವ್ರ ದಾರ್ಯಾಗ ಕೂಡ ಸಹಿ ಮಾಡೋ ತರಾಟಿದ್ರು. ಅವ್ರಿಗೆ ದಾರ್ಯಾಗ ಹೋಗೋ ಹೊತ್ತಿನಾಗ ಯಾರ ಒಂದಿಟ್ಟು ತರಾಟೆ ಅವ್ರು ಸಹಿ ಮಾಡಿರಿ ಅಂದ್ರೆ ಅವ್ರು ಹಂಗೆ ಹೆಸರು ಕೇಳ್ಕೊತ ಆಸೆ ಮಾಡ್ಕೊತಾನೆ ಆ ಸಹಿ ಮಾಡಿಕೊಡ್ತಿದ್ರು. ಎಷ್ಟು ಹುಡುಗರಿಗೆ, ರೈತರಿಗೆ, ರೈತಾಪಿ ಬಂಧುಗಳಿಗೆ ಅವರು ಭಾಳಷ್ಟು ಪ್ರಿಯರಾಗಿದ್ದರು. ಮತ್ತು ಕಾಡೆಯವರ ಸಾಹಿತ್ಯ ಅಂದ್ರೆ ಕಾಡು ಹೂಗಳು ಅಂತ ಸರ್ ಹೇಳಿದ್ರಿ, ಭಾಳ ಸುಂದರವಾಗಿ ಮಾತನಾಡಿದ್ರು ನಮ್ಮ ಕೊಕ್ಕಿನವ್ರು ಸರ್. ನಾವೆಲ್ಲ ಸಣ್ಣ ಹುಡುಗರು, ಇಲ್ಲಿ ಅನೇಕ ಜಾನಪದ ಯೂನಿವರ್ಸಿಟಿ ಇರ್ತಾವೆ, 4 ಜಾನಪದ ಯೂನಿವರ್ಸಿಟಿಗಳು. ಒಂದು ದಿವಾನ್ ಸರು, ಒಂದು ಕೊಕ್ಕಿನವ್ರು ಸರು, ಒಂದು ನಮ್ಮ ವಾಲಿಕರ್ ಸರ್. ನಾವು ಸಂತೋಷ ಪಡಬೇಕು, ಯಾಕಂದ್ರೆ ನಾವು ಆ ಜಾನಪದ ಕ್ಷೇತ್ರಕ್ಕೆ ಹೋಗಿಲ್ಲ. ಅಲ್ಲಿ ಶಿಷ್ಟ ಸಾಹಿತ್ಯಕ್ಕೆ, ಜಾನಪದ ಸಾಹಿತ್ಯ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ಸಾಹಿತ್ಯ ಲೋಕದಲ್ಲಿ. ಇವತ್ತು ಕಾಡೆಯವ್ರ ಬಗ್ಗೆ ನಾವು ಭಾಳ ಮಾತಾಡೋದಿಲ್ಲ, ಈಗಾಗಲೇ ಕೊಕ್ಕಿನವ್ರು ಸರ್ ಭಾಳ ಮಾತಾಡಿದ್ರು, ಮತ್ತು ಇನ್ನೂ ಅನೇಕ ಹೊರಗಿನವರು ಇವತ್ತು ವಿಶೇಷ ಅತಿಥಿಗಳು. ಅಕ್ಷರಕ್ಕೊಂದು ಅಂತಃಕರಣ ಇರಬೇಕು. ಜನಪದ ಕಲೆ ಸಾಹಿತ್ಯ ಉಳಿಯಬೇಕಾದರೆ ಕಲಾವಿದರು ಮತ್ತು ಜಾನಪದ ಸಾಹಿತ್ಯಗಳು ಉಳಿದು ಬೆಳೆಯಬೇಕು ಅನ್ನೋದು ಜಿ.ಬಿ. ಕಾಡೆಯವರ ಒಂದು ಸತ್ಯಯುತವಾಗಿರ್ತಕ್ಕಂಥ ಆಶಯ ಇದೆ. ಅವರು ಅದನ್ನು ತಮ್ಮ ಹಾಸ್ಯ ಬರಹಗಳಲ್ಲಿ ಮತ್ತು ಹಾಸ್ಯ ಅವರು ತಮ್ಮ ಮಾತಿನಾಗ ಅಥವಾ ಅವರ ಅನೇಕ ನಾವು ಜಾನಪದ ಪುಸ್ತಕಗಳನ್ನು ಮೆಲುಕು ಹಾಕಿದಾಗ, ನಾನು ಬಹುಶಃ ಅದನ್ನು ಭಾಳಷ್ಟು ಪುಸ್ತಕಗಳನ್ನು ಓದಿಲ್ಲ, ಸಿಕ್ಕಿಲ್ಲ. ಕಾಡು ಹೂಗಳು ಒಂದು ಪುಸ್ತಕ ಹೇಳಿದ್ರು ಸರ್, ಅದು ಭಾಳ ಮಹತ್ತರವಾಗಿರ್ತಕ್ಕಂಥ ಕೃತಿ. ಕಾಡು ಮಲ್ಲಿಗೆ ಒಂದು ಬಾಡಿ ಹೋಗುವ